ವಿಶೇಷವಾಗಿ ಮತ್ತೊಂದು ಶಕ್ತಿಯಲ್ಲಿ ಬೆಳೀಲಿಕ್ಕೆ ಅನುಕೂಲ ಆಯಿತು ಅಂತ. ವಿ ಎಲ್ ಪಾಟೀಲ್ ಇದ್ದಾಗಂತೂ ವಿಶೇಷವಂತ ದೊಡ್ಡ ಡೆವಲಪ್ಮೆಂಟ್ ಆಗಿರಲಿಲ್ಲ. ಮತ್ತು ಅದರ ನಂತರದಲ್ಲಿ ಉಮೇಶ್ ಕತ್ತಿಯವರು ಬಂದರು. ಅವರು ಇಬ್ಬರು ಮಿನಿಸ್ಟರ್ ಆದವರು ಎ ಬಿ ಪಾಟೀಲರು ಮತ್ತು ಜನತಾ ಪರಿವಾರದಿಂದ ಬಂದಂಥವ್ರು, ಜನತಾ ಪಕ್ಷದಿಂದ ಬಂದಂಥವ್ರು ಇಬ್ಬರು. ಹೀಗಾಗಿ ನಂತರದಲ್ಲಿ ಒಬ್ಬರು ಕಾಂಗ್ರೆಸ್ ಆದರು, ಒಬ್ಬರು ಬಿ ಜೆ ಪಿ ಆದರು, ಏನೋ ಆದರೂ ಡೆವಲಪ್ಮೆಂಟ್ಗಳದು. ಆಮೇಲೆ ಇವರು ತಮ್ಮ ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡ್ರು. ಅವರಲ್ಲೇ ಶುಗರ್ ಫ್ಯಾಕ್ಟ್ರಿ ತಮ್ಮ ವಿಕಾಸ್ ಮಾಡ್ಕೊಂಡು ಒಂದು ಕಡೆ ಸರಿತಾ ಇವತ್ತು ಎ ಬಿ ಪಾಟೀಲರು ವಿಶೇಷವಾಗಿ ಏನೋ ಸಂಕೇಶ್ವರಕ್ಕೆ ಹೋದಾಗ ಎ ಬಿ ಪಾಟೀಲ್ ಇದ್ದಾರಪ್ಪ ಅಂತ ಅನ್ನೋಷ್ಟರ ಮಟ್ಟಿಗೆ ಗಮನಕ್ಕೆ ಬಂದಿದ್ದು. ಇಂಥ ಸಂದರ್ಭದಲ್ಲೇ ಕತ್ತಿಯವರ ಅತ್ಯಂತ ಆತ್ಮೀಯ ಪ್ರೀತಿಯ ಜಾಗಗಳು ಡಿ ಸಿ ಸಿ ಬ್ಯಾಂಕು, ಹೀರಾ ಶುಗರ್ ಫ್ಯಾಕ್ಟ್ರಿ, ಜೊತೆಗೆ ಅಲ್ಲೇ ವಿದ್ಯುತ್ ಸಹಕಾರ ಸಂಘದ ಈ 3 ಹುಕ್ಕೇರಿ, ಇವು 3 ದಿನ ಹಿಡ್ತಿರು ಕುಳಿತಿದ್ರು ಅವರು. ಈ ಸಂದರ್ಭದಾಗ ಜೊಲ್ಲೆಯವರು ಮತ್ತು ನಮ್ಮ ಜಾರಕಿಹೊಳಿ ಸಹೋದರರು ಕೂಡಿಕೊಂಡು ಒಂದು ಹೊಸ ರಾಜಕೀಯಕ್ಕೆ, ಆದರೆ ಈ ಮಧ್ಯದಲ್ಲಿ ರಾಜಕೀಯ ಭಾಳಷ್ಟು ಸ್ಥಿತ್ಯಂತರ ಆಯಿತು ಅಂತ. ಈ ಸಂದರ್ಭದಲ್ಲಿ ಉಮೇಶ್ ಕತ್ತಿಯವರು ತೀರಿದ್ರಿಂದಾಗ ಸ್ವಲ್ಪ ಯಾಕೋ ಕತ್ತಿಯವರ ಕುಟುಂಬ ಸ್ವಲ್ಪ ವೀಕ್ ಆಗಿತ್ತು. ಅದೇ ಕಾಲಕ್ಕೆ ಎ ಬಿ ಪಾಟೀಲರು ವೀಕ್ ಆಗಿದ್ದರು. ಇದರ ಸದುಪಯೋಗನ ಬುದ್ಧಿವಂತರಿದ್ದಾರೆ ಜಾರಕಿಹೊಳಿ ಸಹೋದರರು, ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಬೆಳೆಯೋದು. ಅದರಲ್ಲಿ ಮುಖ್ಯವಾಗಿ ಈಗ ನಿಮ್ಗೆ ಹಲವು ಸಲ ಮಾತಾಡಿದ್ದೀನಿ, ಇದನ್ನು ಸತೀಶ್ ಅವ್ರಿಗಾಗಿರ್ಬೋದು, ರಮೇಶ್ ಅವ್ರಿಗಾಗಿರ್ಬೋದು, ಮುಖ್ಯಮಂತ್ರಿ ಕುರ್ಚಿಯ ಕನಸುಗಳು ಇದ್ದಾವೆ. ನಾವು ಅಲ್ಲಿ ಹೋಗಿ ಮುಟ್ಟಬೇಕಪ್ಪ ಅಂತ ತಪ್ಪಂತಲ್ಲ. ಯಾಕಂದರೆ ಪ್ರತಿಯೊಬ್ಬ ಜೀವಿಗೂ ಒಂದು ಸಾಹಸ ಮಾಡಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳಿದ್ದಾಗ ಮಾಡಲಿ, ಏನು ತಪ್ಪಲ್ಲ. ಯಾಕಂದರೆ ಇವತ್ತು ರಾಜಕೀಯ ಒಂದೇ ರೀತಿ ಅದು, ಯಾರು ಬಂದರೂ ಅಷ್ಟೇ ಯಾವ ಬಡವನು ರಾಗಿ ಬೀಸೋದೇನು ತಪ್ಪುವುದಿಲ್ಲ. ಇದೇ ಸಿದ್ಧಾಂತದ ಎಲ್ಲ ಕಡೆ. ಹೀಗಾಗಿ ಜಾರಕಿಹೊಳಿ ಸಹೋದರರು ಬಂದರು. ಅವರು ಗೋಕಾಕ್ ತಾಲೂಕಂತೆ ಮೊದಲು ಗಟ್ಟಿ ಮಾಡಿಕೊಂಡು ತಮ್ಮ ಸುಪರ್ದಿ 2 ಭಾಗಗಳನ್ನ ಆ ತರಬಾವಿ ಇವತ್ತಂತೆ ಮುಳುಗಾಗ್ಯದ. ಬಾಲಚಂದ್ರ ಜಾರಕಿಹೊಳಿ ಬೆಳೆದು ನಿಂತು ಗೋಕಾಕಂತಿ ರಮೇಶ್ ಜಾರಕಿಹೊಳಿ ಅವರು, ನಿಧಾನಕ್ಕೆ ಎಮ್ಮಕಮ್ಮಡಿ ಅನ್ನೋ ಸತೀಶ್ ಅವರು, ಆ ನಂತರ ಉಳಿದ MLC ಆದರು. ಇನ್ನೂ ಏನೇನು ಅವ್ರ ಕನಸುಗಳು, ಇನ್ನೂ ನಮ್ಮ ಮಕ್ಕಳು ಬೆಳೆಸಬೇಕು ಅಂತ. ಈ ನಡುವೆ ಚಿಕ್ಕೋಡಿ ಭಾಗದಲ್ಲಿ MP ಆಗಿಬಿಟ್ರು ಅವ್ರ ಮಗಳು, ಸತೀಶ್ ಅವ್ರ ಮಗಳು. ಇದು ಅವರಿಗೆ ಒಂದಿಷ್ಟು ದೊಡ್ಡ ಶಕ್ತಿ ತಂದು ಕೊಡ್ತೀವತ್ತು. ಯಾಕಪ್ಪ ನಾವು CM ಆಗಬಾರ್ದು, CM ಕನಸು ಫೈಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಬೆಳಗಾವಿಯ DCC ಬ್ಯಾಂಕಿಂದು ಜೊಲ್ಲೆಯವರು ಒಂದಾಗೆ ಜೊಲ್ಲೆಯವ್ರಿಗೂ ಒಂದಿಷ್ಟು ಕತ್ತಿಯವ್ರ ಮೇಲಾಗಲಿ, ಅಲ್ಲಿಯ ರಾಜಕಾರಣದ ಮೇಲಾಗಲಿ ಸ್ವಲ್ಪ ಅವ್ರಿಗೇನೋ ಅನ್ಯಾಯ ಆಗಿದೆ ಅಂತ ಅವ್ರಿಗೆ ಅನಿಸೆ. ಅವರು ಇದ್ದಂಥವ್ರು ಜಾರಕಿಹೊಳಿ ಸಹೋದರ ಜೊತೆ ಸೋತಿದ್ರು ಸಹ MP ಎಲೆಕ್ಷನ್ದಲ್ಲ ಇವ್ರ ಜೊತೆಗೂಡಿದ್ರು. ಹೀರಾ ಶುಗರ್ ತೊಗೊಂಡ್ರು, ಹುಕ್ಕೇರಿ ತೊಗೊಂಡ್ರು, DCC ಬ್ಯಾಂಕಿಂದ ಇವ್ರು ನಿಲ್ಲಿಸಿದ್ರು. ಇವು ಎಲ್ಲ ಪರಿಣಾಮಗಳಾಗೆ ಕಡೆಗೆ ಹೊಂದಾಣಿಕೆ ಅನಿವಾರ್ಯ ಆಯಿತು ಎ ಬಿ ಪಾಟೀಲರಿಗೆ ಮತ್ತು ಕತ್ತಿಯವರಿಗೆ. ಹೀಗಾಗಿ ಇಬ್ಬರು ಹೊಂದಾಣಿಕೆ ಇವತ್ತಾಗಿದ್ದಾರೆ. ಆದರೆ ಎಷ್ಟು